ಇವತ್ತಿನ ವಿಡಿಯೋ ಬಂದುಬಿಟ್ಟು ವೆರಿ 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 ಇಂಪಾರ್ಟೆಂಟ್ ವಿಡಿಯೋ. ಅಂದರೆ ನನ್ನ ತಂಗಿಗೆ ಒಂದು ಪ್ರಾಬ್ಲಮ್ ಆಗಿದೆ. ಈ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂದರೆ, ಈ ಥರ ಪ್ರಾಬ್ಲಮ್ ಹೆಚ್ಚಿನವ್ರಿಗೆ ಆಗ್ತಿತ್ತು. ಬಟ್ ನಮ್ಮ ಮನೇಲಿ ಕೂಡ ನನ್ನ ತಂಗಿಗಾಗಿದೆ. ಏನಂದರೆ, ಗಂಟಲಿನಲ್ಲಿ ಮೀನು ತಿನ್ನುವಾಗ ಮುಳ್ಳು ಸಿಕ್ಕಾಕ್ಕೊಂಡು ಒಂದು 8 ಡೇಸ್ ಆಯಿತು. ಬಟ್ ಒಮ್ಮೊಮ್ಮೆ ಅವಳಿಗೆ ಆ ಥರ ಮುಳ್ಳು ಇದೆ ಅಂತ ಆಗುತ್ತಂತೆ. ಸೊ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದಾಗ ENT ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಹೇಳಿದರು. ಹಾಗೆ ಈಗ ಹೋಗ್ತಾ ಇದ್ದೀವಿ. ಏನು ಹೇಳ್ತಾರೆ ಗೊತ್ತಿಲ್ಲ. ಅಂದರೆ ಅಲ್ಲಿ ಹೋಗಿ ಕ್ಯಾಮರಾ ಎಲ್ಲ ಹಾಕಿ ಥ್ರಾಟಿಗೆ ಕ್ಯಾಮರಾ ಹಾಕಿಲ್ಲ ನೋಡ್ತಾರೆ ಮುಳ್ಳು ಇದೆಯಾ ಇಲ್ವಾ ಅಂತ. ಈಗ ENT ಡಾಕ್ಟರ್ ಹತ್ರ ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ಮುಳ್ಳು ಇದೆಯಾ ಇಲ್ವಾ ಅಂತ. ಆ ಪೂರ್ತಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ, ನೋಡಿ. ಯಾಕಂದರೆ ಹೆಚ್ಚಿನವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಕೆಲವರು ಆ ಥರ ಗಂಟಲಿನಲ್ಲಿ ಸಿಕ್ಕಾಕ್ಕೊಂಡಾಗ ಪ್ರಾಬ್ಲಮ್ ಆಗಿರುತ್ತೆ, ಬಟ್ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಹಾಗೆ ನನ್ನ ತಂಗಿ ಕೂಡ ಈಗ 8 ಡೇಸ್ ಆಯಿತು. ಇಲ್ಲಿ ನಮ್ಮ ಹತ್ತಿರದ ಕ್ಲಿನಿಕ್ ಹೋದಾಗ ಅವರು ಸೇಫ್ಟಿಗೆ ನೀವು ತೋರಿಸಿ ಅಂತ ಅಂದರು. ಹಾಗೆ ಇವತ್ತೀಗ ಮೂಡ್ಬಿದ್ರಿಗೆ ENT ಜೈನ್ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದಾವೆ. ಅಲ್ಲಿ ಏನು ಹೇಳ್ತಾರೆ ಅಂತ ನೋಡುವ. ಕಂಪ್ಲೀಟ್ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿ. ಈಗ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಇದಿರೋದು ನಮ್ಮ ಮೂಡುಬಿದ್ರೆಯ ರೋಟರಿ ಸ್ಕೂಲ್ನ ಎಡಬದಿ ರಸ್ತೆಯಲ್ಲಿರೋದು ಜೈನ್ ಮೆಡಿಕಲ್ ಸೆಂಟರ್. ಯಾರು ಕೇಳಿದ್ರಿಲ್ಲ ಹೇಳ್ತಾರೆ. ಇದು ENT ಡಾಕ್ಟರು. ಇಯರ್ ನೋಸ್ ಥ್ರಾಟ್ನ ಪರೀಕ್ಷೆ ಇಲ್ಲಿ ಮಾಡ್ತಾರೆ. ಗುಡ್ ಹಾರ್ಟೆಡ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅವರು ಹೇಳ್ತಾರೆ. ಇಲ್ಲಿ ಬೇಗನೆ ಕೂಡ ಪರಿಹಾರ ಆಗುತ್ತೆ. ಇದಕ್ಕಿಂತ ಮುಂಚೆ ಕೂಡ ನಾವು ಬಂದಿದ್ವಿ. ಟೆನ್ಷನ್ ಆಗ್ತಾ ಉಂಟು. ಮೈಂಡ್ ಫ್ರೀ ಕೂಡ ಆಗಲಿಕ್ಕೋಸ್ಕರ ಬಂದಿರೋದು. ಏನು ಹೇಳ್ತಾರೆ ಗೊತ್ತಿಲ್ಲ. ಹೇಳಿ, 2 ಮಾತಾಡಿ. ಎಂತ ಮಾತಾಡೋದು? ಮತ್ತೆ ಯಾಕೆ ತಿನ್ನೋದಕ್ಕೆ ಹೋಗಬೇಕಲ್ಲ? ಯಾವತ್ತೂ ತಿನ್ನೋದಿಲ್ಲ ಇವಳು ಫಿಶ್ ಫ್ರೈ. ಅವತ್ತಿನ ದಿವಸ ತಿಂದಿದ್ದಾರೆ. ಎಷ್ಟು 2? 1, ಅದು ಕೂಡ ಹಾಫ್ ತಿನ್ನದಂತೆ. ಅದು ಇಲ್ಲಿ ಗಂಟಲಲ್ಲಿ ಈಗ ಸಿಕ್ಕಾಕೊಂಡಿದೆ. ಈಗ ಇವನು ಇದನ್ನೆಲ್ಲ ಅಕ್ವೇರಿಯಂ ಎಲ್ಲ ನೋಡಲಿಲ್ಲ ಇಷ್ಟೊಂದು ದೊಡ್ಡದು. ಎಲ್ಲಾಡ್ ಮೇಲೆ ಅಂದಿತ್ತು ಗೋರ್ಬಣ್ವೆ ಕಪ್ಪದ ಕುಲ್ಲು ಇಲ್ಲದ ಕಲಕ್ಕೆ ಎಂದು ನಮ್ಮ ಕುಲ್ಲು ಅಂಡ ಇನ್ಫೆಕ್ಷನ್ ಆಯ್ತು. ಇನ್ಫೆಕ್ಷನ್ ಆದ ಪ್ರಾಬ್ಲಮ್. ಇನ್ಫೆಕ್ಷನ್ ಆಗೋದು. ಈಗ ನಿಮ್ಮ ಮಾತು ಅಷ್ಟು ಕೊಡ್ರೆ. 886485. ಎರಡೇ 2 ಸೆಕೆಂಡಲ್ಲಿ ಗಂಟಲಿಗೆ ಸಿಕ್ಕಾಕೊಂಡಿರೋ ಮುಳ್ಳನ್ನು ತೆಗೆದು ಡಾಕ್ಟರು. ಈಗ ಮೈಂಡ್ ಫ್ರೀ ಆಯಿತು. ಇಂತಹ ಸಮಸ್ಯೆ ನಿಮ್ಮಲ್ಲೂ ಆಗಿರ್ಬೋದು. ದಯವಿಟ್ಟು ಇದನ್ನು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಡಾಕ್ಟರ್ ಹತ್ರ ಅದನ್ನು ಕನ್ಸಲ್ಟ್ ಮಾಡಿ ಈ ಥರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.